ಹಲೋ, ವೆಲ್ಕಮ್ ಟು ಅವರ್ ಕಿಚನ್. ಇವತ್ತು ಕೆಂಪು ಅರಿವೆ ಸೊಪ್ಪು ಅಥವಾ ರೆಡ್ ಸ್ಪಿನಾಚ್ ಇದರ ಪಲ್ಯ ಹೇಗೆ ಮಾಡೋದನ್ನು ನೋಡೋಣ. ನಾನಿಲ್ಲಿ 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಕಡಲೆಬೇಳೆ ಹಾಗೆ ಅರ್ಧ ಸ್ಪೂನಷ್ಟು ಉದ್ದಿನ ಬೇಳೆ ಹಾಕುತ್ತಾ ಇದ್ದೀನಿ. ಹಾಗೆ 2 ಜಜ್ಜಿದ ಬೆಳ್ಳುಳ್ಳಿ, ಅರ್ಧ ಸ್ಪೂನಷ್ಟು ಸಾಸಿವೆ, ಇಲ್ಲಿ 2 ದಂಟಿನಷ್ಟು ಕರಿಬೇವು, ಹಾಗೆ 5 ರಿಂದ 6 ಗ್ರೀನ್ ಚಿಲ್ಲಿ, ನಾನಿಲ್ಲಿ 2 ಮೀಡಿಯಮ್ ಸೈಜ್ನ ಈರುಳ್ಳಿ ತಗೊಂಡಿದ್ದೀನಿ, ಅದನ್ನೀಗ ಸೇರಿಸ್ಕೊತಾ ಇದ್ದೀನಿ. ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಅರಿವೆ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಸಾಲ್ಟ್. ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕುಕ್ ಆಗಲಿ. ಈಗ 5 ಮಿನಿಟ್ಸ್ ಆಗಿದೆ, ಸೊಪ್ಪೆಲ್ಲ ಬಾಡ್ಕೊಂಡಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಬೇಯ್ತಾ ಇದ್ದ ಹಾಗೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಆದ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಕುಕ್ ಮಾಡಿ. 2 ಮಿನಿಟ್ಸ್ ಆದ ನಂತರ ಕಂಪ್ಲೀಟ್ ಕುಕ್ ಆಗಿರುತ್ತೆ ಇದು. ಈಗ ಇದಕ್ಕೆ ಕೊಕೊನಟ್ ಹಾಕೊಳ್ಳುವ. ನಾನಿಲ್ಲಿ 1 ಕಪ್ಪಷ್ಟು ಕೊಕೊನಟ್ ತೊಗೊಂಡಿದ್ದೀನಿ. ಕೊಕೊನಟ್ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಅರಿವೆ ಸೊಪ್ಪಿನ ಪಲ್ಯ ಕಂಪ್ಲೀಟಾಗಿ ರೆಡಿಯಾಗಿದೆ. ನಮ್ಮ ಸ್ಕಿನ್ ಆ್ಯಂಡ್ ಹೇರ್ಗೆ ಸೊಪ್ಪಿನ ಪಲ್ಯ, ಸೊಪ್ಪು ತರಕಾರಿಗಳು ತುಂಬ ಒಳ್ಳೆಯದು. ಹಾಗೆ ಈ ಸಮ್ಮರಲ್ಲಿ ಜಾಸ್ತಿ ಸೊಪ್ಪು ತರಕಾರಿಗಳನ್ನು ಇಂಟೇಕ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.